ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ಈಗ ವಿಧಾನಮಂಡಲದ ಅಧಿವೇಶನ ಇಂದು ಪ್ರಾರಂಭವಾಗ್ತಾ ಇದೆ. ಇಂದು ವಿಧಾನಸಭೆಯಲ್ಲಿ ವಿಧಾನಮಂಡಲ ನಡೆಯೋದರಿಂದ ಇಂದು ಸಂತಾಪ ಸೂಚನೆ ಮತ್ತು ಇತರ ಕಾರ್ಯಕ್ರಮಗಳು ಚಾಲೂ ಆಗ್ಬೋದು. ನಾಳೆಗೆ ಮುಂದಿನ ವಿಧಾನಮಂಡಲ ಸಂತಾಪದಲ್ಲಿ ಯಾರ್ಯಾರ್ದು ತೀರೋಗಿರ್ತಾರೆ ಅವರಿಗೆ ಒಂದು ನಮನ ಮಾಡ್ತಾರೆ 2 ನಿಮಿಷ. ಮತ್ತು ಇದನಿಗೆ ಇದು ಮಾಡಿ ಅರ್ಜೆಂಟ್ ಮಾಡಿ ನೆಕ್ಸ್ಟ್ ಡೇಗೆ ನಾಳೆಗೆ ಇನ್ನು ಬೇರೆ ಕಾರ್ಯಕ್ರಮನಿಗೆ ಇಟ್ಕೋತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರಲ್ಲಿ ಇಂದು ಏನಾಗಿದೆ ಹಂಗಂದರೆ ಲೋಕಸಭೆಯಲ್ಲಿ ಇವತ್ತು ಕರ್ನಾಟಕ ಬಂದ್ ಅಂತ ನಮ್ಮ ವಾಟಾಳ್ ನಾಗರಾಜ್ ಅವರು ಬಂದ್ ಕರೆಯನ್ನು ನೀಡಿದರು. ಬಂದು ನಮ್ಮ ವಾಟಾಳ್ ನಾಗರಾಜ್ ಹೇಳೋ ಸ್ಟೈಲು ಅರ್ಥ ಆಯ್ತಾ? ಯಾಕೆ ಬಂದು ಅಂತಲೇ ಗೊತ್ತಿರಲ್ಲ, ಬಂದಂತ ಇಟ್ಕೋತಾರೆ. ಏನು ಆಡೋಣ, ನಮ್ಮಂಥ ಬಡವ್ರಿಗೆಲ್ಲರಿಗೂ ಅವತ್ತೇ ದುಡ್ದು ಅವತ್ತೇ ತಿನ್ನೋರಿಗೆ ನಮ್ಮ ಟೀ ಅಂಗಡಿ ನಡಿಬೇಕು. ಬಂದ್ ಮಾಡಿಬಿಟ್ರೆ ನಮ್ಮ ಟೀ ಅಂಗಡಿನಲ್ಲಿ ಏನೂ ನಡೆಯಲ್ಲ. ಅರ್ಥ ಆಯ್ತಾ? ನಮ್ಮ ಕಷ್ಟ ಸುಖನಿಗೆ ಯಾರು ಕೇಳೋರು ಅಂತಲೂ ಗೊತ್ತಿರಲ್ಲ. ಹಂಗಾಗಿರುತ್ತೆ ಈ ಬಂದು. ಮತ್ತು ಸಾರ್ವಜನಿಕವಾಗಿ ಎಲ್ಲರಿಗೂ ತೊಂದರೆ ಆದರೂ ಪರವಾಗಿಲ್ಲ, ಆದರೆ ರಾಜ್ಯಕ್ಕೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾರೆ. ಯಾರಿಗೂ ಏನು ಹೇಳಲ್ಲ, ಯಾವುದೇ ರೀತಿ ರೋದನೆಗಳು ಇರಲ್ಲ. ಅರ್ಥ ಆಯ್ತಾ? ಕರ್ನಾಟಕ ಆಗಿದ್ದಾನೆ, ನೀರಿಗಾಗಿದ್ದಾನೆ ಅಂತ. ನಾನು 40 ವರ್ಷದಿಂದ ನೀರು ಅಂತ ಹೋರಾಟ ಮಾಡಿದೆ. ಅದು ಬಗೆಹರಿಯದ ಹೋರಾಟ, ಬಗೆಹರಿಯಲ್ಲ, ನಾವು ಬಿಡೋಂಗಿಲ್ಲ. ಪ್ರತಿ ಸತಿನೂ ಏನು ಗೊತ್ತಾ, ನೀರು ಬಿಡಬೇಡಿ ಅಂತ ಹೇಳ್ತೀವಿ. ಅಷ್ಟೊತ್ತಿಗೆಲ್ಲರೂ ನಮ್ಮ ಮುಖ್ಯಮಂತ್ರಿಗಳು ಸಮಾಧಾನ ಆಗಿಬಿಟ್ಟು ಅದಕ್ಕೆ ಇದಕ್ಕೆ ಮಣಿದು ನೀರು ಬಿಟ್ಬಿಡ್ತಾರೆ. ಈ ಸತಿನೂ ಹಂಗೆ ಅಲ್ಲೆಲ್ಲೋ ನೀರು ಬಂತು, ಮಳೆ ಹೋಯ್ತು ಅಂತೇಳಿ ಇದನ್ನು ಮಾಡಿ ಡ್ರಾಮಾ ಆಡಿಕೊಂಡು ನೀರಿಗೆ ಬಿಟ್ಬಿಟ್ರು. ಅವ್ರು ಕೇಳಿದ್ದು 9 TMC ನೀರು, 4 TMC ನೀರು. ಇವ್ರು ಬಿಟ್ಟಿದ್ದು 11 TMC ನೀರು. ಹೆಂಗಿದೆ ನೋಡಿದ್ರಾ? ತಮಿಳ್ನಾಡು ಅಂದರೆ ಭಯಾನ DK ಶಿವಕುಮಾರ್ಗೆ. ಭಯದಲ್ಲಿ ಬಿಟ್ಟರು ಎಲ್ಲನೂ. ಪುನಃ ಮತ್ತೆ ಹೇಳೋರು ಇನ್ನೂ ನಮಗೆ 2,500 ಕ್ಯೂಸಸ್ ನೀರಿನೀಗ ಬಿಡಬೇಕು ಡೈಲಿ ಹಿಂಗಂತ. ಎಲ್ಲಿಂದ ಬಿಡ್ತಾರೆ, ಹೆಂಗೆ ಬಿಡ್ತಾರೆ, ಏನೂ ಲೆಕ್ಕಾಚಾರ ಇಲ್ಲ, ಏನಿಲ್ಲ. ಒಟ್ಟಿನಲ್ಲಿ ಇದೆಯಾ, ಖಾಲಿ ಮಾಡಿಬಿಡೋಣ. ನಮ್ಮ ರೈತರಿಗೆ ಇಲ್ಲದೆ ಆದರೂ ಪರವಾಗಿಲ್ಲ, ನಮ್ಮ ರೈತರಿಗೆ ಬಿಡ್ತೀನಿ ಅಂತ ಅವ್ರ ಅಪ್ರಾಣೇನೂ ಹೇಳಲ್ಲ ಯಾವ ಮುಖ್ಯಮಂತ್ರಿನೂ. ಬಂದ ಮುಖ್ಯಮಂತ್ರಿಗಳೆಲ್ಲ ಇದನ್ನೇ ಹೇಳಿರೋದು, ಇದನ್ನೇ ಮಾಡಿರೋದು. ಅರ್ಥ ಆಯ್ತಾ? ಮತ್ತು ಇನ್ನೊಂದೇನಪ್ಪ ಅಂದರೆ, ಇವತ್ತು DKಗೆ ಕಠಿಣ ಸವಾಲಿನ ಕಲಾಪ. ಕಠಿಣ ಸವಾಲು ಹಂಗಂದರೆ ಏನು? ಬೇಡದೇ ಇರೋರನ್ನೆಲ್ಲ ಮಂತ್ರಿ ಮಾಡಿಬಿಟ್ಟವ್ರೆ, ಬೇಕಾಗಿರೋ ಮಂತ್ರಿಗಳನ್ನ ಮಾಡಲೇ ಇಲ್ಲ. ಅದೇ ಒಂದು ದೊಡ್ಡ ಕುಸ್ತಿ. ಎರಡೂ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡಕ್ಕೂ ಇದು ಒಂದು ಬಿಡಿಸಲಾರ್ದ ಗಂಟು. ಹೆಂಗೆ ಆಡಳಿತ ಪಕ್ಷಕ್ಕೇನು ಯಾರೋ 4 ಜನ ಕೊಟ್ಟಿಲ್ಲ, ಬೇರೆ ಯಾರಿಗೋ ಸಿಕ್ಕಿಲ್ಲ ಹಂಗಂತ ಅನ್ನೋದು ಅವ್ರ ಸಮಸ್ಯೆ. ಆದರೆ ವಿರೋಧ ಪಕ್ಷ ಏನು ಹೇಳುತ್ತೆ, ನೀವು ಕೊಟ್ಟಿರ್ತಕ್ಕಂಥದ್ದು ಇಷ್ಟು ದಿನ ಆದ್ರೂ ನೀವು ಇವತ್ತು ಕಲಾಪ ನಡೀಬೇಕು, ಇವತ್ತಿನವರೆಗೂ ನಿಮ್ಮ ಕತೆ ಮುಗಿಲೇ ಇಲ್ಲ ಹಂಗಂತ ಇವ್ರ ವಿವಾದಗಳು. ಹೆಂಗಿದೆ ನೋಡಿದ್ರಾ? ಇದು ದೊಡ್ಡ ಸಮಸ್ಯೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಎರಡನೇದು DK ಶಿವಕುಮಾರ್ ಅವ್ರಿಗೆ ನಮ್ಮ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಮತ್ತು ಸಹಪಾಠಿಗಳು ಎಲ್ಲ ಹೋಗಿ ಅವ್ರಿಗೆ ಬಂದ್ ಕಾರ್ಯಕ್ರಮನಿಗೆ ನಾವು ಹಿಂದೆ ತಗೊಂಡಿದ್ದೀವಿ ಹಿಂಗಂತ. ಅವ್ರು ಬಂದು ಘೋಷಣೆ ಮಾಡಿಲ್ಲ, ಅವ್ರು ಹಿಂದೆ ಹೆಂಗೆ ತಗೋತಾರೆ? ಅರ್ಥ ಆಯ್ತಾ? ಘೋಷಣೆ ಮಾಡಿದವರು ವಾಟಾಳ್ ನಾಗರಾಜು. ಇಲ್ಲಿ ಇದನ್ನು ತಗೊಂಡಿರೋದು ಯಾರೋ ರಕ್ಷಣಾ ವೇದಿಕೆಯವರು ಹೋಗಿ ಒಂದು ಲೆಟ್ರ್ ಕೊಟ್ಟು ಮೆಮೊರಂಡಮ್ ಕೊಟ್ಟಿರೋದು. ಹೆಂಗಿದೆ ಅಂತಂದರೆ, ಇವರು ಅಳಿಯಲ್ಲ ಮಗಳ ಗಂಡ ಅಂತ. ಇವರು ಕಾಂಗ್ರೆಸ್ನ ಚೇಲಾಗಳು. ಯಾರು? ರಕ್ಷಣಾ ವೇದಿಕೆಯವರು. ಕಾಂಗ್ರೆಸ್ಸು ಅಂತಂದರೆ ಸಾಕು, ಜೋತ್ ಬಿದ್ದು ಹೋಗ್ಬಿಟ್ಟವ್ರೆ. ಯಾವ ಸ್ಟ್ರೈಕ್ ಆದರೂ ಸರಿ, ಏನಾದರೂ ಸರಿ,
ಕಾಂಗ್ರೆಸ್ನವ್ರು ಇದ್ದಾಗ ಮಾತ್ರ ಸ್ಟ್ರೈಕ್ ಮಾಡಲ್ಲ. ಅದೇ ಬಿ ಜೆ ಪಿಯವರು ಇರಲಿ ಕುಣಿತಾ ಇರ್ತಾರೆ ತೈ ತಕತೆ. ಏನು ಬಿ ಜೆ ಪಿಯವರು ಅಂದರೆ ಏನು ಮಯನ್ಮಾರಿಂದ ಬಂದೈತಾ ಇಲ್ಲ ಬೇರೆ ಯಾವುದೋ ದೇಶದಿಂದ ಬಂದ್ಬಿಟ್ಟವ್ರು ಇವರೆಲ್ಲರೂ. ಇವ್ರಿಗೆ ಏನು ಅಂತಲೇ ಇವರ ಉದ್ದೇಶ ಏನು ಅಂತಲೇ ನಂಗೆ ಅರ್ಥ ಆಗಿಲ್ಲ. ನ್ಯಾಯಬದ್ಧವಾಗಿ ಮಾಡಿದ್ರೂ ಆಗಲ್ಲ, ಸೊಟ್ಟಕ್ಕೆ ಮಾಡಿದ್ರೂ ಆಗಲ್ಲ ಇವ್ರಿಗೆ. ಬಿ ಜೆ ಪಿ ಏನ್ರಿ ಬಿ ಜೆ ಪಿ ಎಲ್ಲಿಂದ ಬಂದ್ರಿ? ಯಾವ ದೇಶದಿಂದ ಬಂದ್ರಿ? ಮೋದಿ ಎಲ್ಲಿ ಯಾವ ದೇಶದವರಪ್ಪ ಮೋದಿ? ಗುಜರಾತ್ ಅನ್ನೋದೇ ಒಂದು ದೇಶ ಮಾಡಿಬಿಡೋಣ. ಆ ಗುಜರಾತ್ ದೇಶದಿಂದ ಬಂದವರೆ. ಅದರಿಂದ ನಿಮ್ಮ ಇಂಡಿಯಾಕ್ಕೆ ಅದು ಒಗ್ಗಟ್ಟಿಲ್ಲ. ಕರ್ಮ ನಿಮ್ಮದು. ನಿಮ್ಮನ್ನೆಲ್ಲರೂ ನಾವು ಏನು ಹೇಳೋದು, ಯಾವ ರೀತಿ ನಿಮಗೆ ಬಗೆಹರಿಸಂಗೆ ಹೇಳೋದು ಉತ್ತರ ಅಂತಲೇ ನಂಗೆ ಗೊತ್ತಾಗಿಲ್ಲ. ಮತ್ತು ಇವತ್ತು ಲೋಕಸಭೆಯಲ್ಲಿ ಅಮಿತ್ ಶಾ ಅವರು ರಾಹುಲ್ ಗಾಂಧಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಮಧ್ಯಾಹ್ನ 3 ಗಂಟೆಗೆ ಆಹ್ವಾನ ನೀಡಿದ್ದಾರೆ. ಅವರು ಇಷ್ಟು ದಿನ ಎಲ್ಲ ಕೊಟ್ಟಿರಲಿಲ್ಲ. ಇವ್ರು ಕೇಳಿಸ್ಕೊಳ್ಳಲ್ಲ, ಸುಮ್ಮನೆ ಚರ್ಚೆ ಅಂತ ಹೇಳ್ತಾರೆ, ಎದ್ದು ಓಡೋಯ್ತಾರೆ. ಮಧ್ಯಾಹ್ನ ನೋಡಬೇಕು ಅದು ಹೆಂಗೆ ಎಲ್ಲಿ ಓಡೋಯ್ತಾರೋ ಏನೋ ನೋಡಬೇಕು. ಇವತ್ತು ಆ ಅಪ್ಪನಿಗೆ ಕ್ವಶ್ಚನ್ ಕೇಳೋದು ಬರಲ್ಲ, ಕ್ವಶ್ಚನ್ ಕೇಳಾದ್ಮೇಲೆ ನಿಂತ್ಕೊಂಡು ಕೇಳಿಸ್ಕೊಳ್ಳೋದು ಬರಲ್ಲ. ಯಾರಿಗೆ? ರಾಹುಲ್ ಗಾಂಧಿಗೆ. ಅದಕ್ಕೆ ಯಾಕಪ್ಪ ಇವ್ರು ಕುಣಿಬೇಕು? ನನಗೆ ಬೇಕು ಯಾರು ಅಮಿತ್ ಶಾನೇ ಮಾತಾಡಬೇಕು, ಅಮಿತ್ ಶಾನೇ ನನಗೆ ಉತ್ತರ ಕೊಡಬೇಕು ಅಂತ. ಬೇರೆ ಯಾರು ಕೊಟ್ಟರೂ ಆಗಲ್ವಂತೆ. ಮತ್ತು ನರೇಂದ್ರ ಮೋದಿಯವರೇ ಕೊಡಬೇಕಂತೆ. ಇದು ರಾಹುಲ್ದು ಕ್ವಶ್ಚನ್ನು ಮತ್ತು ಉತ್ತರಗಳು. ಯಾಕೆ ಹೆಂಗಂತಂದರೆ ಇವ್ರಿಗೆ ಏನೋ ಹೇಳಬೇಕು ಹಂಗಂತಂದರೆ ಹೆಚ್ಚಿಗೆ ಅವ್ರಿಗೆ ಅದ್ರ ಬಗ್ಗೆ ಯಾವ ರೀತಿ ಯಾರು ಯಾವಾಗ ಸಂದರ್ಭ ಕೊಡ್ತಾರೆ ಅಂತ ಹಿಂದಿನಿಂದನೂ ಎಲ್ಲ ಕಲಾಪಗಳಲ್ಲಿ ಆಡಳಿತ ಪಕ್ಷ ಇದ್ದಾಗ ಅವ್ರು ಯಾರೋ ಮನಮೋಹನ್ ಸಿಂಗು ಆಡಳಿತ ಪಕ್ಷ ಇದ್ದಾಗ ಒಳಗಡೆ ಕೂತ್ಕೊಂಡು ಕೇಳಿಸ್ಕೊಂಡು ಈ ಥರ ನಡೆಸ್ತಾರ ಅಂತ ತಿಳ್ಕೊಂಡಿದ್ರೆ ಓಕೆ. ಅವಾಗೆಲ್ಲ ಕೇಳಿಸ್ಕೊಳ್ಳಿಲ್ಲ. ಅವಾಗೆಲ್ಲ ಇವರಲ್ವಾ ನಮ್ಮ ಮೋದಿಯವ್ರು ಹೇಳ್ತಾರಲ್ಲ, ಹಂಗೆ ನಾಮದಾರ್ ಎಲ್ಲ ಹೆಸರಿಗೋಸ್ಕರವಾಗಿ ಇವರು ಬದುಕಿರೋರು. ಅದಕ್ಕೆ ಈಗ ಇಲ್ಲಿ ಹೆಸರಿಗೋಸ್ಕರ ಬದುಕಿರೋರಿಗೆ ಏನು ಗೊತ್ತಾಗುತ್ತೆ? ಯಾವ ರೀತಿ ಕಾರ್ಯಕ್ರಮ ಅನ್ನೋದು ಏನು ಗೊತ್ತಾಗುತ್ತೆ? ಏನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಚರ್ಚೆ ಆಗಬೇಕು, ವಿರೋಧ ಮಾಡಬೇಕು. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ವಿರೋಧದಲ್ಲೇನು? ದೇಶದಲ್ಲಿ ಏನಾದ್ರು ಒಂದು ಸೃಷ್ಟಿ ಮಾಡಬೇಕು. ಕುಸ್ತಿಗೆ ಏನು ಬೇಕೋ ಅದು ದಾರಿ ಹುಡುಕ್ತಾ ಇರಬೇಕು. ಆದರೆ ಅದು ಕುಸ್ತಿ ಆಗಲ್ಲ. ಏನು ಮಾಡೋಣ ಪಾಪ ರಾಹುಲ್ಗೆ ಅದು ಗೊತ್ತಿಲ್ಲ. ರಾಹುಲ್ಗೆ ಯಾವ ರೀತಿ ಕುಸ್ತಿ ಮಾಡಿಸ್ಬೇಕು ಅಂತಲೂ ಗೊತ್ತಿಲ್ಲ. ಬಟ್ ಕುಸ್ತಿ ಆಗಲಿ ಹಂಗಂತ ಪಾಪ ಆಸೆ. ಜಂಜಿಗಳಿಗೆ ಕಟ್ತೀನಿ ಅಂತ ಜಂಜಿಗಳು ಉತ್ತರನೇ ಕೇಳಿಸ್ಕೊತಾ ಇಲ್ಲ ಪಾಪ ಈ ಅಪ್ಪಂದ, ರಾಹುಲ್ ಗಾಂಧಿದ. ಅದು ಯಾರೋ ಆ ಜಿರಳೆ ಪಾರ್ಟಿಯವ್ರು ಏನೋ ಮಾಡಿದ್ದಕ್ಕೆ ಒಂಚೂರು ಅದರಲ್ಲಿ ಇದಾಯಿತು. ಅದನ್ನೇ ನಾವು ಮಾಡಿದ್ದು ನಮಗೆ ಫಲ ಸಿಕ್ತು ಅಂತ ಹೇಳ್ಕೊಂಡು ಕುಣಿತಾ ಇದ್ದಾರೆ. ಹಂಗಾಗಿ ಅದು ಎಷ್ಟರ ಮಟ್ಟಿಗೆ ಸರಿ ಆಯಿತು ಅಂತಲೂ ಗೊತ್ತಿಲ್ಲ ಯಾರಿಗೆ? ರಾಹುಲ್ ಗಾಂಧಿಗೆ. ಯಾರಿಂದ ಆಯಿತು, ಹೆಂಗಾಯಿತು, ಏನು ಎತ್ತ ಇಲ್ಲ. ನಾನು ಮೋದಿಯವ್ರ ಮನೆ ಬಾಗಿಲಲ್ಲಿ ಕೂತಿದ್ದಕ್ಕಾಯಿತು ಅಂತ ಆಯಪ್ಪ ಬೆಂತಟ್ಕೊಂಡಿದ್ದಾರೆ. ಮೋದಿ ಮನೆಯಲ್ಲ, ಅವ್ರ ಮನೆ ಒಳಗಡೆ ಹೋಗಿ ಕೂತಿದ್ರೂ ಆಗ್ತಾ ಇರಲಿಲ್ಲ ರಾಹುಲ್ ಗಾಂಧಿಯವರೇ ನಿಮಗೆ. ಯಾಕೆಂಗಂದರೆ ನಿಮಗೆ ಸಂಘಟನೆ ಮಾಡುವ ಯಾವುದೇ ಆದ ಲಕ್ಷಣಗಳು ಇಲ್ಲ. ಫಸ್ಟು ಸಂಘಟನೆ ಮಾಡೋದು ಕಲೀರಿ. ಆವಾಗ ನೀವು ಏನಾದ್ರು ಹೇಳಿದ್ದು ಲಭಿಸುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಅರ್ಥ ಆಯ್ತಾ? ಮತ್ತು ಇಲ್ಲಿ ಈಗ ರಾಜ್ಯದ ಮಂತ್ರಿಮಂಡಲಗಳ ರಚನೆ ಮಾಡಿದ್ದಾರೆ. ರಚನೆ ಮಾಡಿರೋದ್ರಲ್ಲಿ ಮಹಿಳಾ ಮನೆಗೆ ಕೊಡಲೇ ಇಲ್ಲ ಮಂತ್ರಿಮಂಡಲನೀಗ. ಮತ್ತು ಇನ್ನೂ ಒಂದು ಯಾರೋ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗೆ ಮಂತ್ರಿ ಪದವಿನಿಗೆ ಕೊಟ್ಟಿಲ್ಲ ಅಂಥೇಳಿ ಅವರು ಬೇರೆ ಸ್ಟ್ರೈಕ್ ಮಾಡ್ಕೊಂಡಿದ್ದಾರೆ. ಮತ್ತು ನಮ್ಮ ವಿಜಯನಗರದ ಕೃಷ್ಣಪ್ಪನವ್ರಿಗೆ ಕೊಟ್ಟಿಲ್ಲ ಹಂಗಂತೇಳಿ ಇವರು ಬೇರೆ ಮುನ್ಸ್ಕೊಂಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಮುನ್ಸ್ಕೊಂಡಿರ್ತಕ್ಕಂಥವ್ರು ಇನ್ನೊಬ್ಬ ದೊಡ್ಡ ಮಹಾನ್ ನಾಯಕ ಯಾರು ಇದ್ದಾರೆ ಹಂಗಂದರೆ ಅವರು ಸಿದ್ದರಾಮಯ್ಯನವ್ರಿಗೆ ಮನೆ ಹೊಲಿಸ್ಲೇ ಇಲ್ಲ. ನೋಡೋಣ ಇವತ್ತು ಬರ್ತಾರಾ ಇಲ್ವ ಹಂಗಂತ ಹೇಳ್ಕೊಂಡು ಕಾಯೋಣ, ವೆಯ್ಟ್ ಮಾಡೋಣ. ಇನ್ನೂ ಬಂದಿಲ್ಲ ಈಗ ನೋಡೋದಂಥ ಟಿ ವಿನಲ್ಲಿ. ನಾಳೆ ಏನಾದ್ರು ಬರ್ತಾರಾ ಏನು ಎತ್ತ ಅಂತ ಗೊತ್ತಿಲ್ಲ. ಯಾರಿಗೆ? ಸಿದ್ದರಾಮಯ್ಯವ್ರಿಗೆ.
ಬೆಳಗ್ಗೆ ಈಗ ಕಲಾಪದಲ್ಲಿ ಬಂದಿಲ್ಲ, ಬೆಳಗ್ಗೆನೇ ನೋಡೋಣ. ಇಷ್ಟು ಹೇಳಿ ನಾನು ಇಲ್ಲಿಗೆ ನನ್ನ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.